ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂವೀಸ್ ಫುಡ್ ವರ್ಡ್. ಬನ್ನಿ ಫ್ರೆಂಡ್ಸ್, ಇವತ್ತು ಪಟಾಫಟ್ ಅಂತ ಹೀರೆಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ನೋಡಿರಿ, ಮಸ್ತಾಗುತ್ತೆ. ಇದು ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ನೋಡಿರಿ. ಏನೇನು ಬೇಕಾಗ್ತದೆ ಅಂತ ನೋಡೋಣ ಬರ್ರಿ. ಹೀರೆಕಾಯಿ ನೋಡಿರಿ, ಗುರೆಳ್ ಚಟ್ನಿ ಮತ್ತು ಇದು ತೊಗರಿಬೇಳೆ ಬೇಕಂದ್ರೆ ಹಾಕ್ಬೋದು ರೀ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ನೆಕ್ಸ್ಟ್ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ರೀ, ಮಸಾಲೆ ಖಾರ, ಉಪ್ಪು, ಸಕ್ಕರೆ ಬೇಡಂದ್ರೆ ಬೆಲ್ಲ ಹಾಕ್ಬೋದು ರೀ. ನೀವು ಸಕ್ಕರೆನ ಸ್ಕಿಪ್ ಮಾಡಿ ಬೆಲ್ಲ ಹಾಕ್ಬೋದು. ಭಾಳ ಮಸ್ತ್ ಆಗ್ತದೆ ರೀ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ರೀ. ಎಣ್ಣೆ ಕಾದ್ಮೇಲೆ ಚೆಂದಾಗಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು ನೋಡಿರಿ. ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಫಟಾಫಟ್ ಆಗ್ತದೆ ರೀ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದು ನೋಡಿರಿ. ಈಗ ಒಂದು ಎಲ್ಲ ರೆಡಿ ಇತ್ತಂದ್ರೆ ಒಂದು 2 ನಿಮಿಷದಲ್ಲೇ ಪಲ್ಯ ಮಾಡ್ಕೊಬೋದು ರೀ ಇದು. ನೆಕ್ಸ್ಟ್ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ನೋಡಿರಿ. ಇದಕ್ಕೆ ತೊಗರಿಬೇಳೆ ಅದು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೇನು ಮಾಡಿದ್ರೆ ಮಸ್ತ್ ಆಗ್ತದೆ ಇದು ಪಲ್ಯ ನೋಡಿರಿ. ಈ ಥರ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊರಿ. ಬೆಳ್ಳುಳ್ಳಿ ಟೇಸ್ಟ್ ಬರ್ತದೆ, ಘಮನೂ ಚೆಂದ ಬರ್ತದೆ ರೀ. ನೆಕ್ಸ್ಟ್ ಇದಕ್ಕೆಲ್ಲ ಕಟ್ ಮಾಡಿರೋ ಹೀರೆಕಾಯಿ ಹಾಕ್ಕೊಂಡು ನೋಡಿರಿ. ಹೀರೆಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ರೀ, ಅಂದರೆ ಜಲ್ದಿನೂ ಬೇಯ್ತಾವ್ರಿ ಇವು. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಇದೇ ಒಗ್ಗರಣೆ ಒಳಗೆ ನೀರು ಹಾಕದೇನೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಇದನ್ನ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ರೀ ಪಲ್ಯ. ಭಾಳ ಸಿಂಪಲ್ ನೋಡಿರಿ ಇದು ಪಲ್ಯ ಮಾಡೋದು. ನಮ್ಮ ಕಡೆ ಅಂತೂ ಹೀರೆಕಾಯಿ ಜಾಸ್ತಿ ಪಲ್ಯ ಮಾಡ್ತಾರೆ ಎಲ್ಲರೂ. ಎಣ್ಗಾಯಿನೂ ನಾನು ಒಂದು ಸತಿ ಲಾಸ್ಟಲ್ಲಿ ಬಿಟ್ಟಿದ್ದೆ ವಿಡಿಯೋ, ಬೇಕಿದ್ರೆ ಚೆಕ್ ಮಾಡಿರಿ ನೋಡಿರಿ. ಈಗ ನೆಕ್ಸ್ಟ್ ತೊಗರಿಬೇಳೆ ಮತ್ತು ಗುರೆಳ್ಳು ಪುಡಿ ಹಾಕ್ಕೊಳತ್ತೀನಿ ರೀ. ಗುರೆಳ್ಳದ ಚಟ್ನಿನೂ ಮಾಡ್ತಾರೆ, ಮಸ್ತ್ ಆಗ್ತದೆ ರೀ. ನೆಕ್ಸ್ಟ್ ಉಪ್ಪು ಮತ್ತು ಸಕ್ಕರೆ, ಮಸಾಲೆ ಖಾರ ಹಾಕ್ಕೊಳತ್ತೀನಿ ನೋಡಿರಿ. ಸಕ್ಕರೆ ಬೇಡ ಅಂತ ಸ್ಕಿಪ್ ಮಾಡಿ ಬೆಲ್ಲನೂ ಹಾಕ್ಕೋಬೋದು. ನೀವು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಟೇಸ್ಟಿಗೆ. ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಅನ್ನಿಸ್ತದೆ ಪಲ್ಯ, ಭಾಳ ಸ್ವೀಟ್ ಅನ್ನಿಸ್ತೈತಿ. ಎಲ್ಲ ಹಾಕಿ ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿರಿ. ಆಯ್ತು ನೋಡಿರಿ ಪಲ್ಯ. ಇದಕ್ಕೆ ಸ್ವಲ್ಪ ಈಗ ನೀರು ಹಾಕ್ಕೊಳ್ಳೋದು ರೀ. ಇದೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ಎಣ್ಣೆ ಒಳಗೆ. ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳೋದು ರೀ. ಎಷ್ಟು ಬೇಕು ಅಷ್ಟೇ, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ್ರಿ, ಸ್ವಲ್ಪ ಹಾಕ್ಕೋಬೇಕು ಇದಕ್ಕೆ ನೋಡಿರಿ. ಒಂದು ಸ್ವಲ್ಪ ಹೀರೆಕಾಯಿ ಮೇಲೆ ಬರ್ಬೇಕು ನೋಡಿರಿ ನೀರು. ಅಷ್ಟು ಹಾಕ್ಕೊಂಡು 1 ನಿಮಿಷ ಕುದಿಸಿದ್ರೆ ಆಮೇಲೆ ಮುಚ್ಚಳ ಮುಚ್ಚಿ ಪಲ್ಯ ರೆಡಿ ಆಯ್ತು ನೋಡಿರಿ. ಭಾಳ ಈಸಿ ಆಗ್ತದೆ ರೀ, ಟೇಸ್ಟೂ ಹಾಗೆ ಬರ್ತೈತಿ. ಇದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಉಳಿತದೆ ನೋಡಿರಿ ಲಾಸ್ಟಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ನೋಡ್ತಾ ಇರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.